ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ನಾವು ಇವತ್ತು ನಾನ್ ವೆಜ್ ತಿನ್ನಲ್ಲ. ಅದಕ್ಕೆ ನಮ್ಮ ಅತ್ತೆಗೆ ಹೇಳಿದ್ವಿ ಮಶ್ರೂಮ್ ಬಿರಿಯಾನಿ ಮಾಡು ಅಂತ. ಸೊ ಮಾಡ್ತಾ ಇದ್ದಾರೆ. ಹೆಂಗೆ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಅತ್ತೆ, ಏನು ಮಾಡ್ತಿದ್ಯಾ? ನೀವೇ ಕೇಳಿದ್ರಲ್ವಾ ಮಶ್ರೂಮ್ ಬಿರಿಯಾನಿ ಬೇಕು ಅಂತ, ಅದಕ್ಕೆ ಮಶ್ರೂಮ್ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ನನಗೂ ಹೇಳ್ಕೊಡತ್ತೆ. ಎಲ್ಲ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ಫಸ್ಟ್ ಮಶ್ರೂಮ್ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಫಸ್ಟು ಇದು ಆಲ್ ಸ್ಪೈಸಸ್: ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗು, ಮತ್ತು ಇದು ಕಸೂರಿ ಮೇಥಿ, ಬೇ ಲೀಫು, ಇದೆಲ್ಲ ಸ್ಪೈಸಸ್ ಇಟ್ಕೋಬೇಕು. ಇದು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಗ್ರೀನ್ ಪೀಸು, ಇದು ಹಸಿಮೆಣ್ಸಿನ್ಕಾಯಿ, ಇದು ಬೆಳ್ಳುಳ್ಳಿ, ಇದು ಶುಂಠಿ, ಇದು ಉಪ್ಪು, ಇದು ಧನಿಯಾ ಪುಡಿ, ಇದು ಖಾರದ ಪುಡಿ, ಇದು ಅರಿಶಿನದ ಪುಡಿ, ಇದು ಅಕ್ಕಿ, ಇದು ಎಣ್ಣೆ, ಇದು ತುಪ್ಪ, ಕಟ್ ಮಾಡಿರೋ ಈರುಳ್ಳಿ, ಕಟ್ ಮಾಡಿರೋ ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಮಶ್ರೂಮ್ ಬಿರಿಯಾನಿ ಬೇಕಾಗಿರುತ್ತೆ. ಅಕ್ಕಿ ಯಾಕೆ ಇಷ್ಟೊಂದು? ಇದು ನಾನು 10 ಮೆಂಬರ್ಸ್ಗೆ ಆಗೋವಂಥ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ 10 ಮೆಂಬರ್ಸ್ ಇದ್ದೀವಲ್ವ, ಅದಕ್ಕೋಸ್ಕರ ಇಷ್ಟು ಕ್ವಾಂಟಿಟಿಗೆ ಮಾಡ್ತಾ ಇದ್ದೀವಿ. ಸರಿ, ಅದು ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೆ. ಫಸ್ಟ್ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸು ಪೇಸ್ಟ್ ಮಾಡ್ಕೋಬೇಕು. ಏನು ಪೇಸ್ಟ್ ಮಾಡ್ಕೋಬೇಕು ಅಂತಂದರೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪನ್ನ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ಆಯಿಲ್ ಹಾಕಿದ್ದೀನಿ. ಈಗ ಗೀ ಹಾಕ್ತಾ ಇದ್ದೀನಿ. ಈಗ ಎಲ್ಲ ಸ್ಪೈಸಸ್ಸು ಹಾಕೋಣ, ಆಯಿತಾ? ಎಲ್ಲ ಸ್ಪೈಸಸ್ಸನ್ನ ಒಂದು ಒಳ್ಳೆ ಅರೋಮಾ ಬರಬೇಕು. ಆ ಥರ ಆಯಿಲಲ್ಲಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು. ಆಮೇಲೆ ಈಗ ಆನಿಯನ್ಸ್ ಹಾಕೋಣ. ಯಾವಾಗಲೂ ನಿಧಾನಕ್ಕೆ ಮಾಡೋದೇ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾವು ಈಗ ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕೋಣ. ಚಾಪ್ ಮಾಡಿರೋ ಮೇಥಿ, ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋಣ. ಈಗ ನಾವು ಚಾಪ್ ಮಾಡಿರೋ ಟೊಮೆಟೊ ಹಾಕೋಣ, ಆಯಿತಾ? ಈಗ ನೋಡ್ದಾ ಟೊಮೊಟೊ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಗ್ರೀನ್ ಪೀಸ್ ಹಾಕೋಣ. ಗ್ರೀನ್ ಪೀಸ್ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ನಾವೊಂದು ಪೇಸ್ಟ್ ಮಾಡಿದ್ವಲ್ಲ, ಸ್ಟಾರ್ಟಿಂಗಲ್ಲೇ ಹೇಳ್ಕೊಟ್ಟಿದ್ನಲ್ಲ ಪೇಸ್ಟು, ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಇದ್ರದ್ದೆಲ್ಲ ಪೇಸ್ಟ್ ಮಾಡಿದ್ದೀನಲ್ಲ, ಈ ಪೇಸ್ಟ್ನ ಆ್ಯಡ್ ಮಾಡೋಣ. ಇದೀವಲ್ವಾ, ಇದು ಆಯಿಲಲ್ಲಿ ಚೆನ್ನಾಗಿ ಕುಕ್ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಗ್ರೀನ್ ಕಲರ್ ಪೇಸ್ಟು ಕುಕ್ ಆಗಿದೆ ಅಂತ ಅರ್ಥ. ನಾವು ನೆಕ್ಸ್ಟ್ ಈಗ ಮಶ್ರೂಮ್ ಆ್ಯಡ್ ಮಾಡೋಣ. ಮಶ್ರೂಮ್ ಒಂದ್ಸರಿ ನೈಸಾಗಿ ಮಿಕ್ಸ್ ಮಾಡಿದ್ಮೇಲೆ ಕರ್ಡ್ ಆ್ಯಡ್ ಮಾಡೋಣ. ಈಗ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋಣ. ಇದು ಟರ್ಮರಿಕ್ ಪೌಡರ್, ಅರಿಶಿನದ ಪುಡಿ. ಆಮೇಲೆ ಇದು ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ. 2 ಸ್ಪೂನ್ ಧನಿಯಾ ಪುಡಿ ಹಾಕೋಣ. ಆಮೇಲೆ ಇದು ರೆಡ್ ಚಿಲ್ಲಿ ಪೌಡರ್, ಇದು 1 ಸ್ಪೂನ್ ಸಾಕು. ಯಾಕೆಂದರೆ ಆಗಲೇ ನಾವು ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿದ್ವಲ್ಲ, ಅದರಿಂದ ಇದು 1 ಸ್ಪೂನ್ ಹಾಕೋಣ. ಇಂಗ್ರೀಡಿಯೆಂಟ್ಸ್: ಕಲ್ಲುಪ್ಪು ಹಾಕೋಣ. ಇಷ್ಟು ಅಕ್ಕಿಗೆ, ಇಷ್ಟು ಮಶ್ರೂಮ್ಗೆ ಇಷ್ಟು ಕಲ್ಲುಪ್ಪು ಬೇಕಾಗುತ್ತೆ. ಇದು ಕುಕ್ ಆಗಿದೆ ಅಲ್ವಾ, ಈಗ ನಾವು ಇದಕ್ಕೆ ಯಾವ ಬೌಲಲ್ಲಿ ಅಕ್ಕಿ ತಗೊಂಡಿದ್ವಿ ಅದೇ ಬೌಲಲ್ಲೇ 2 ಬೌಲ್ ನೀರು ಹಾಕೋಣ. ಆಯಿತಾ? ಈ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ 1 ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ನಾವು ನೆನೆಸಿಟ್ಟಿರೋ ಅಕ್ಕಿ ಹಾಕೋಣ. ನೋಡ್ದಾ, ನೀರಿಗೆ ಚೆನ್ನಾಗಿ ಕುದಿದೆ ಅಲ್ವಾ? ಈಗ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕೋಣ. ಅಕ್ಕಿ ಹಾಕಿದ್ದೀವಲ್ವಾ, ಈಗ ಒಳ್ಳೆ ಸರದಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ 10 ನಿಮಿಷದಲ್ಲಿ ಬಿಸಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ.
ಬಿಸಿ ಬಿಸಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ವಾ